ಸಂತೆಪೇಟೆ ಸರ್ಕಾರಿ ಉರ್ದು ಶಾಲೆಗೆ ಗುಡ್ ನ್ಯೂಸ್. ಸಂತೆಪೇಟೆ ಶಾಲೆಗೆ ಮತ್ತಿಬ್ಬರು ಶಿಕ್ಷಕರ ನೇಮಕ. ಇದು ಪ್ರಜಾಶಕ್ತಿ ಟಿವಿಯ ಬಿಗ್ ಇಂಪ್ಯಾಕ್ಟ್. ಎಸ್, ತುಮಕೂರು ನಗರದ ಸಂತೆಪೇಟೆಯ ಸರ್ಕಾರಿ ಉರ್ದು ಶಾಲೆಗೆ ಕಟ್ಟಡ ಇದೆ. ಶಾಲಾ ಮಕ್ಕಳು ಕೂಡ ಇದ್ರು. ಆದರೆ ಈ ಶಾಲೆಗೆ ಕಳೆದ 3-4 ದಿನಗಳಿಂದ ಶಿಕ್ಷಕರಿಲ್ಲದೆ ಮಕ್ಕಳು ಶಿಕ್ಷಣಕ್ಕಾಗಿ ಪರದಾಡ್ತಾ ಇದ್ರು. ಶಿಕ್ಷಕರಿಲ್ಲದೆ ನಮ್ಮ ಮಕ್ಕಳ ಭವಿಷ್ಯ ಹಾಳಾಗ್ತಾ ಇದೆ ಅಂತ ಪೋಷಕರು ಗಂಭೀರ ಆರೋಪ ಮಾಡಿದ್ರು. ಈ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿ ಧ್ವನಿ ಎತ್ತಿದ್ದು ವರದಿ ಮಾಡುವ ಮೂಲಕ ಅಧಿಕಾರಿಗಳ ಗಮನ ಸೆಳೆಯುವ ಪ್ರಯತ್ನ ಮಾಡಿತ್ತು. ಈ ಬಗ್ಗೆ ಪ್ರಜಾಶಕ್ತಿ ಟಿವಿ ವರದಿ ಮಾಡಿದ 2 ದಿನಗಳಲ್ಲಿಯೇ ಎಚ್ಚೆತ್ತ ಶಿಕ್ಷಣ ಇಲಾಖೆ ಮತ್ತಿಬ್ಬರು ಶಿಕ್ಷಕರನ್ನ ನೇಮಕ ಮಾಡಿದ್ದು, ಈ ಮೂಲಕ ಪ್ರಜಾಶಕ್ತಿ ತನ್ನ ತಾಕತ್ತನ್ನ ತೋರಿಸಿದೆ. ಹೌದು, ತುಮಕೂರು ನಗರದ ಸಂತೆಪೇಟೆಯಲ್ಲಿರುವ ಸರ್ಕಾರಿ ಉರ್ದು ಶಾಲೆಯಲ್ಲಿ ಸುಮಾರು 90 ವಿದ್ಯಾರ್ಥಿಗಳಿದ್ದು ಕೇವಲ 3 ಮಂದಿ ಶಿಕ್ಷಕರಿದ್ರು. ಆ 3 ಶಿಕ್ಷಕರಲ್ಲಿ 2 ಕಾಯಂ ಶಿಕ್ಷಕರಿದ್ರೆ ಮತ್ತೊಬ್ಬರು ಅತಿಥಿ ಶಿಕ್ಷಕರಾಗಿದ್ರು. 90 ಮಂದಿ ಮಕ್ಕಳಿದ್ರೂ ಕೂಡ ಕೇವಲ 3 ಶಿಕ್ಷಕರಿದ್ದು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ರು. ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಪೋಷಕರಿಗೆ ಆತಂಕ ಎದುರಾಗಿತ್ತು. ಈ ಬಗ್ಗೆ ಕಳೆದ ಭಾನುವಾರ ಅಂದ್ರೆ ಜುಲೈ 20ರಂದು ಶೈಕ್ಷಣಿಕ ನಗರಿ ಜಿಲ್ಲೆಯಿದ್ದು ಇದೆಂತ ಅವ್ಯವಸ್ಥೆ, ಶಾಲೆ ಇದೆ, ಮಕ್ಕಳಿದ್ದಾರೆ, ಆದರೆ ಶಿಕ್ಷಕರೇ ಇಲ್ಲ ಎಂಬ ಶೀರ್ಷಿಕೆಯಡಿಯಲ್ಲಿ ಪ್ರಜಾಶಕ್ತಿ ಟಿವಿಯಲ್ಲಿ ವರದಿಯನ್ನ ಮಾಡಲಾಗಿತ್ತು. ವರದಿ ಬೆನ್ನಲ್ಲೇ ಎಚ್ಚೆತ್ತ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಶಿಕ್ಷಕರನ್ನ ನೇಮಕ ಮಾಡುವ ಮೂಲಕ ಮಕ್ಕಳ ಭವಿಷ್ಯಕ್ಕೆ ಅಡಿಪಾಯ ಹಾಕಿದ್ದಾರೆ. ಪ್ರಜಾಶಕ್ತಿ ವರದಿ ಬೆನ್ನಲ್ಲೇ ಶಿಕ್ಷಕರನ್ನ ನೇಮಕ ಮಾಡಲಾಗಿದ್ದು, ಪ್ರಜಾಶಕ್ತಿಗೆ ಪೋಷಕರು ಧನ್ಯವಾದವನ್ನ ತಿಳಿಸಿದ್ದಾರೆ. ಸರ್ ನಮಸ್ತೆ. ಪ್ರಜಾಶಕ್ತಿಯಿಂದ ನಾನು ಸುದ್ದಿ ಮಾಡಿದ್ದಕ್ಕೆ BO ಅವರು ಒಂದು ಕನ್ನಡ ಮೇಡಮ್ ಕಳ್ಸೋರು. ಇವತ್ತು ಇದೇ ಥರ ಅವರು ಸ್ಪಂದಿಸಿ ಮಕ್ಕಳ ಬಗ್ಗೆ ಕಾಳಜಿ ತೋರಿಸಿ ಬಡ ಮಕ್ಕಳಿಗೆ ಈ ಕನ್ನಡ ಮಿಸ್ಸು ಈ ಥರ ಒಂದು 5 ಟೀಚರು ಕೊಟ್ಟರೆ ಒಳ್ಳೇದಂತ ನಾನು ಈ ಸ್ಕೂಲ್ಗೆ ಕೇಳ್ಕೊತೀನಿ. ಆಮೇಲೆ ಮಾಧ್ಯಮವನ್ನು ಧನ್ಯವಾದ ಹೇಳ್ತೀನಿ ಪ್ರಜಾಶಕ್ತಿನವ್ರಿಗೆ. ಒಂದು ಸುದ್ದಿ ಮಾಡಿ ವೈರಲ್ ಮಾಡಿದ್ದಕ್ಕೆ ಒಂದು 5 ಟೀಚರ್ ಬಂದರು ಮಕ್ಕಳಿಗೆ ಪಾಠ ಹೇಳ್ಕೊಡೋಕ್ಕೆ. ಕನ್ನಡ ಇರಲಿಲ್ಲ, ಮೇನು ಕನ್ನಡ ಟೀಚರ್ ಕೊಟ್ಟು ಕಳ್ಸವ್ರೆ. ಇಬ್ಬರು ಟೀಚರ್ ಬಂದವ್ರು. ಈಗ ನಾನು ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಒಂದು 5 ವರ್ಷದಿಂದ ಈ ಥರ ಪ್ರಾಬ್ಲಮ್ ಐತೆ. ನನಗೆ ಗೊತ್ತಿರಲಿಲ್ಲ. ನನಗೆ ಈಗ ಪೇರೆಂಟ್ಸ್ಗಳು ಹೇಳಿದ ಮೇಲೆ ಅರ್ಥ ಆಯಿತು. ಬಂದು ನಾನು ಚರ್ಚೆ ಮಾಡಿದ್ದಕ್ಕೆ ಅದು ಗೊತ್ತಾಯಿತು. ಅದಕ್ಕೆ ನಾನು ನಿಮಗೆ ಕರೆಸಿ ಸುದ್ದಿ ಮಾಡಿದೆ. ನಿಮಗೆ ಒಂದು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಅನುಕೂಲ ಆಗಿದೆ. ಮಕ್ಕಳು ಈಗ ಇವತ್ತೇ ಅಲ್ವಾ, ನಾಳೆ ವಿಚಾರಿಸಿದ್ರೆ ಗೊತ್ತಾಗುತ್ತೆ. ಈಗ ಒಟ್ಟಿನಲ್ಲಿ ಖುಷಿ ಇದ್ದಾರೆ. ಪೇರೆಂಟ್ಗೆ ನೋಡಿದೆ ನಾನು, ಪರವಾಗಿಲ್ಲ 5 ಜನ ನಿಂತಿದ್ರು, ಒಂದು ಖುಷಿಯಲ್ಲಿದ್ದರು ಮಕ್ಕಳು. ಏನೋ ಕನ್ನಡ ಕಲಿಬೋದಲ್ಲ ಈಗ ಅಂತ. ಒಟ್ನಲ್ಲಿ ಶಾಲೆಯಲ್ಲಿ ಶಿಕ್ಷಕರಿಲ್ಲದೆ ಮಕ್ಕಳ ಭವಿಷ್ಯ ಅತಂತ್ರವಾಗ್ತಾ ಇದ್ದು, ಪ್ರಜಾಶಕ್ತಿ ಟಿವಿ ವರದಿಗೆ ಅಧಿಕಾರಿಗಳು ಸ್ಪಂದಿಸಿದ್ದು ಸಾಮಾಜಿಕ ಕಳಕಳಿ ಮೆರೆದ ಪ್ರಜಾಶಕ್ತಿಯ ತಾಕತ್ತನ್ನ ಸುದ್ದಿ ಮೂಲಕ ಸಾಬೀತುಪಡಿಸಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕಿಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.